ಚಾನಲ್ ಬಾರಣು ಕಿಚನ್. ಹೇಗಿದ್ದೀರ ಎಲ್ಲರೂ? ಚೆನ್ನಾಗಿದ್ದೀರ ಅಂದ್ಕೊಳ್ತೀನಿ. ತುಂಬ ದಿನ ಆಯಿತು ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸೊ ಸಮ್ಮರ್ ಹಾಲಿಡೇ ಸ್ಟಾರ್ಟ್ ಆಗಿತ್ತು, ಊರಿಗೆ ಹೋಗಿದ್ವಿ. ಅಲ್ಲಿಂದ ಮೋಕ್ಷಿತ್ ಹೊರಗಡೆ ಎಲ್ಲ ಕರ್ಕೊಂಡೋಗಿದ್ವಿ. ನೀವು ನೋಡಿರ್ಬೋದು, ಚಾನಲ್ ವೀಡಿಯೋಸ್ ಹಾಕಿರ್ತಿದ್ದೆ, ಚೆಕ್ ಮಾಡಿ. ಯಾರಾದರೂ ಹೊಸಬ್ರು ಸಬ್ಸ್ಕ್ರೈಬ್ ಆಗಿರೋರು ಹಳೆ ವೀಡಿಯೋಸನ್ನು ನೋಡ್ಬೋದು. ವೆಲ್ಕಮ್ ಬ್ಯಾಕ್ ಟು ಅಗೇನ್ ನ್ಯೂ ಸಬ್ಸ್ಕ್ರೈಬರ್ಸ್ ಟು ಮೈ ಚಾನಲ್. ಸೊ ಇವತ್ತು ವಿಡಿಯೋ ಮಾಡಲೇಬೇಕು ಅನ್ನಿಸ್ತು. ಸ್ವಲ್ಪ ಬ್ಯುಸಿ ಶೆಡ್ಯೂಲ್ ಇತ್ತು ಮೋಕ್ಷಿತ್ ರಜಾ ಇರೋದ್ರಿಂದ ನನಗೆ ಬೇರೆ ಎಲ್ಲ ಕಡೆ ಜಾಸ್ತಿ ವೀಡಿಯೋಸ್ ಕಡೆ ಗಮನ ಕೊಡೋಕ್ಕಾಗ್ತಾಯಿಲ್ಲ. ಎಷ್ಟಾಗುತ್ತೆ ಅಷ್ಟು ಮಾಡ್ತಾಯಿದ್ದೀನಿ. ಸೊ ಇವತ್ತು ವಿಡಿಯೋ ಮಾಡಲೇಬೇಕಿತ್ತು, ಬೆಳಿಗ್ಗೆನೇ ಮಾಡ್ಬೇಕು ಅಂದ್ಕೊಂಡಿದ್ದೆ. ಅದು ಸ್ವಲ್ಪ ಲೇಟ್ ಆಯಿತು. ಸ್ವಲ್ಪ ಆಮೇಲೆ ಮಾಡೋಣ ಅಂದ್ಕೊಂಡು ಸುಮ್ಮನಾದೆ. ಸಿಂಧೂರ್ ಆಪರೇಷನ್ಸ್ ಬಗ್ಗೆ. ಸೊ ಇವತ್ತು ಎಲ್ಲರೂ ಸುಮಾರು ನಮ್ಮ ಭಾರತ ದೇಶದ ಜನಗಳಿಗೆ ಒಂದು ಸ್ವಲ್ಪ ಖುಷಿ ಸಮಾಧಾನ ಆಗಿರೋಂಥ ದಿನ ಇರ್ಬೋದು ಇವತ್ತು. ಕೆಲವರಿಗೆ ಎಸ್ಪೆಷಲಿ ಪಹಲ್ಗಾಮ್ ಒಂದು ದುರಂತದಲ್ಲಿ ಫ್ಯಾಮಿಲಿ ಮೆಂಬರ್ಸ್ನ ಕಳ್ಕೊಂಡಿರೋಂಥ ಎಸ್ಪೆಷಲಿ ಮಹಿಳೆಯರಿಗೆ ಸ್ವಲ್ಪ ಅವ್ರಿಗೆ ಸಮಾಧಾನ ಆಗಿರ್ಬೋದು. ನಾವು ತೊಗೊಂಡಿರೋಂಥ ಒಂದು ರಿವೆಂಜ್ ಅಂತ ಹೇಳ್ಬೋದು, ಅದ್ರ ಪ್ರತೀಕಾರ ಅಂತ ಹೇಳ್ಬೋದು. ಒಂದು ಸ್ವಲ್ಪ ಸಮಾಧಾನ ಆಗಿದೆ. ಎಸ್ಪೆಷಲಿ ಇದ್ರ ವಿಷಯದೇ ನಮಗೆ ಇಂಥ ಪ್ರಧಾನಮಂತ್ರಿ ಇರೋದು ನಮಗೆ ತುಂಬ ಒಂದು ಹೆಮ್ಮೆ ವಿಷಯ. ಯಾಕಂದರೆ ಅವರು ಇಟ್ಟಿರೋ ಹೆಸರಿಗೆ ನೋಡಿ, ಸಿಂಧೂರ್ ಆಪರೇಷನ್ಸ್ ಅಂತ ಇಟ್ಟಿದ್ದಾರೆ. ಮಹಿಳೆಯವರ ಎಮೋಷನ್ಸ್, ಮಹಿಳೆಯವರ ನಮ್ಮ ಲೇಡೀಸ್ ಅವರ ಅದು ಫೀಲಿಂಗ್ಸ್ ಅಂತ ಹೇಳ್ತೀವಲ್ಲ, ಭಾವನಾತ್ಮಕ ಅದನ್ನು ಅರ್ಥ ಮಾಡಿಕೊಂಡು ಅವರಿಗೆ ಅರ್ಥ ಆಗೋಂಥ ಹೆಸರಿಟ್ಟು ಆಪರೇಷನ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ. ಯೂಶ್ವಲಿ ನಾನು ಬೆಳಗ್ಗೆ ಲೇಟಾಗಿ ಎದ್ದಿದ್ದೆ. ಸುಮ್ಮನೆ ಮೋಕ್ಷಿತ್ ವಿಷಯ ಅವನಿಗೆ ಕ್ಲಾಸ್ ಕರ್ಕೊಂಡು ಹೋಗ್ಬೇಕಿತ್ತು, ಎಲ್ಲ ರೆಡಿ ಮಾಡಿ ಹೋಗ್ತಾಯಿದ್ದೆ. ನನ್ನ ಹಸ್ಬೆಂಡ್ ಒಂದು ಗ್ರೂಪಲ್ಲಿ ಹಾಕಿದ್ರು 2 AM ಅಲ್ಲಿ ಸನ್ರೈಸ್ ಪಾಕಿಸ್ತಾನ 2 AM ಅಂತ ಹಾಕಿದ್ರು. ಇದೇನು ಅಂದ್ಕೊಂಡೆ, ಅಷ್ಟನ್ನು ಮಾಡೋಣ ಆಮೇಲೆ ನೋಡೋಣ ಅಂತ ಹೇಳ್ಬಿಟ್ಟು ಫುಲ್ 10 ಗಂಟೆ ತನಕ ನಾವು ತಿಂಡಿ ಸ್ನಾನ ಅದೆಲ್ಲ ಬ್ಯುಸಿ ಇರ್ತಿರಿಂದ ಗಮನ ಕೊಡೋಕ್ಕಾಗಿಲ್ಲ. ಆಮೇಲೆ ಗೊತ್ತಾಯಿತು ಆಪ್ರೇಷನ್ಸ್ ಆಗಿದೆ. ಎಸ್ಪೆಷಲಿ ಸಿಂಧೂರ್ ಆಪ್ರೇಷನ್ಸ್ ಅಂತ ಹೆಸರಿಟ್ಟಿದ್ದಾರಲ್ಲ ಮೋದಿಜಿಯವರು, ನಮ್ಮ ಹೆಣ್ಮಕ್ಳದ್ದು ಭಾವನಾತ್ಮಕ ಅದನ್ನು ಅರ್ಥ ಮಾಡ್ಕೊಂಡಿರೋದೊಂದು ಹೆಮ್ಮೆ ಅನಿಸುತ್ತೆ. ಇದು ಒಂದು ಸ್ಟ್ರೈಕ್ ಆಗಿರೋದು ಒಂದು ಸಮಾಧಾನಕರ ಆಗಿರ್ಬೋದು ಅಂತ ಅನಿಸುತ್ತೆ ನನ್ನ ಪ್ರಕಾರ. ಯಾಕಂದರೆ ನಾವಿನ್ನೂ ಶಾಂತಿ ಅಂತ ಇಟ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಅದು ಶಾಂತಿ ನೆಲೆಸಬೇಕಾದ್ರೆ ಈ ಥರ ಒಂದು ನಿರ್ಧಾರ ತೊಗೊಳ್ಬೇಕಾಗೋದು ಅನಿಸುತ್ತೆ. ಇದನ್ನೆಲ್ಲ ಮಾತಾಡೋಷ್ಟು ಜ್ಞಾನ ಇಲ್ಲದೆ ಇರ್ಬೋದು, ಬಟ್ ಒಂದು ಖುಷಿ ಅನಿಸುತ್ತೆ. ನಾನು ಒಂದು ಪ್ರಜೆ ಆಗಿ ಭಾರತದ್ದು, ಎಸ್ಪೆಷಲಿ ಈ ಟೈಮಲ್ಲಿ ನಾವು ನಮ್ಮ ಭಾರತಗಳಲ್ಲಿರೋ ವರ್ಕ್ ಮಾಡೋಂಥ ಸೈನಿಕರಿಗೆ ತುಂಬ ಧೈರ್ಯವಾಗಿ ಅವ್ರಿಗೆ ವಿ ಹ್ಯಾವ್ ಟು ಪ್ರೇ ಫಾರ್ ದೆಮ್. ದೇವ್ರ ಹತ್ರ ಬೇಡ್ಕೋಬೇಕು ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ಇನ್ನಷ್ಟು ಶಕ್ತಿ ಬರಲಿ ಅಂತ ಎಷ್ಟಾಗುತ್ತೆ ಎಲ್ಲ ಒಗ್ಗಟ್ಟಾಗಿ ಹೋರಾಡಬೇಕಾಗುತ್ತೆ. ಏನನ್ನು ಮುಂದೆ ಬರುತ್ತೆ ಅದನ್ನೆಲ್ಲ ಧೈರ್ಯವಾಗಿ ಎದುರಿಸ್ಬೇಕಾಗುತ್ತೆ. ನಾವು ಮುಂದೆ ಇದ್ದೀವಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಚ್ಚರ ತಪ್ಪಿದ್ರೆ ಅನಾಹುತಗಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸೊ ಈ ವಿಡಿಯೋದಲ್ಲಿ ಮೋದಿಜಿಯವರಿಗೆ ಒಂದು ಹೆಮ್ಮೆ ಅನಿಸುತ್ತೆ. ಹೆಮ್ಮೆ ಪ್ರಧಾನಮಂತ್ರಿ ನಮ್ದು ಅಂತ ಹೇಳ್ಬೋದು. ಮತ್ತು ಈ ಪಹಲ್ಗಾಮ್ ದುರಂತದಲ್ಲಿ ಕಳ್ಕೊಂಡಿರೋಂಥ ಎಸ್ಪೆಷಲಿ ಎಲ್ಲ ಹಸ್ಬೆಂಡ್ ಕಳ್ಕೊಂಡಿರೋರು ಜಾಸ್ತಿ. ಇದರಲ್ಲಿ ಮನೆ ನಡೆಸೋಂಥ ಒಂದು ಯಜಮಾನ ಇಲ್ಲದೆ ಎಷ್ಟು ಕಷ್ಟ ಆಗುತ್ತೆ ಅಂತ ಆ ದುಃಖ ಅವರಿಗೆ ಗೊತ್ತಿರುತ್ತೆ. ಯಾರಿಗೆ ಇದಾಗಿರುತ್ತೆ ಅಂತ ಕಳ್ಕೊಂಡಿರ್ತಲ್ಲ, ಅದು ಆ ನೇಮ್ ಇಟ್ಕೊಂಡು ಮಾಡಿರೋಂಥ ಇವತ್ತು ಆ ಸ್ಟ್ರೈಕ್ ಇದೆಯಲ್ಲ, ಅದು ನಿಜವಾಗ್ಲೂ ಒಂಥರ ಖುಷಿ ಅನಿಸುತ್ತೆ. ಸೊ ಹೆಣ್ಮಕ್ಳ ಭಾವನಾತ್ಮಕ ಫೀಲಿಂಗ್ಸ್ ಅರ್ಥ ಮಾಡ್ಕೊಂಡ್ರಲ್ಲ, ಹೆಸರು ಇಟ್ಕೊಂಡು ಮಾಡಿದಾರಲ್ಲ, ಅದು ಖುಷಿ ಅನಿಸುತ್ತೆ. ಇದೇ ಥರ ನಮ್ಮ ದೇಶ ಯಾವಾಗಲೂ ಯಾವುದೇ ಅಟ್ಯಾಕ್ ಆಗದೆ ಸಮೃದ್ಧಿಯಾಗಿ ಚೆನ್ನಾಗಿ ಹೋಗಲಿ ಅಂತ ಕೇಳ್ಕೊಳ್ತಾ ನಮ್ಮ ದೇಶಕ್ಕೆ ನಾವು ಬೆನ್ನೆಲುಬಾಗಿ ನಿಲ್ಲೋಣ ಅಂತ ಹೇಳ್ತಾ, ನಮ್ಮ ಸೈನಿಕರಿಗೆ ಬೆನ್ನೆಲುಬಾಗಿ ನಿಂತು ಅವ್ರಿಗೆ ದೇವರು ಶಕ್ತಿ ಕೊಡಲಿ ಇನ್ನಷ್ಟು ಅಂತ. ನಮ್ಮ ಭಾರತ ದೇಶದ ಸೈನಿಕರಿಗೆ ಹೇಳಬೇಡ ದೇಶಭಕ್ತಿ ಅನ್ನೋದು, ಅದು ಯಾವ ಲೆವೆಲ್ಗಿರುತ್ತೆ ಅಂತ ಗೊತ್ತಿರುತ್ತೆ, ನೋಡ್ತಿರ್ತೀವಿ. ಅವ್ರ ಜೊತೆ ನಾವೆಲ್ಲ ಇರೋಣ, ನಾವಿದ್ದೀವಿ ಅಂತ ಈ ವಿಡಿಯೋದಲ್ಲಿ ಹೇಳಬೇಕಾಗಿತ್ತು. ಜೈ ಜವಾನ್, ಜೈ ಹಿಂದ್, ಜೈ ಭಾರತ್. ನಮಸ್ತೆ.